ವೆಲ್ಕಮ್ ಟು ಸೌಮ್ಯ ಫ್ರೆಂಡ್. ಆ್ಯಕ್ಚುಲಾಗಿ ನಾವು 4 ಗಂಟೆಗೆ ಎದ್ದಿದ್ವಿ. ಸೊ ಯಾಕಪ್ಪ ಅಂದರೆ ಹೊಸ ಮನೆಗೆ ಆಲೋಗ್ಸೋದು ವಿಷಯ ಅಯ್ಯಯ್ಯೋ ಆ ಮನೆ ಬಿಟ್ಟೆ ಏನು ಅಂತ ಮುಂದಿನ ಬ್ಲಾಗ್ ಹಾಕ್ತೀನಿ. ಸೊ ಇದು ಫುಲ್ಲು ಆಲೋಗ್ಸೋದಿರುತ್ತೆ. ಸೊ ವೀಡಿಯೋಸ್ನ ನೋಡ್ಕೊಬನ್ನಿ. ಸೊ ಫೈನಲಾಗಿ ದೇವ್ರ ಪೂಜೆಗೆ ರೆಡಿ ಮಾಡ್ತಾ ಇವಾಗ ಪೂಜೆಗೆ ರೆಡಿ ಮಾಡ್ತಾಯಿದ್ದೀನಿ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನು ತಡೆದಿರುವವರು ಯಾರು? ಫಸ್ಟು ನಾನು ನಂಬಿರುವಂಥ ರಾಯರ್ನ ರೆಡಿ ಮಾಡ್ತಾಯಿದ್ದೀನಿ. ಇವಾಗ ರಾಯರ್ನ ರೆಡಿ ಮಾಡಿ ಮುಂದಿನ ಕೆಲಸ ಮಾಡೋಣ ಅಂತಲೇ ಅಂದ್ಕೊಂಡಿದ್ದು. ಸೊ ಅದಕ್ಕೆ ಫಸ್ಟು ರಾಯರ್ ಫೋಟೋನ ರೆಡಿ ಮಾಡೋಕ್ಕೆ ಎಲ್ಲ ಸರ್ಚ್ ಮಾಡ್ತಿದ್ದೀನಿ. ಏನು ಸಿಗ್ತಾನೆ ಇಲ್ಲ. ಗಂಧ ಇಕ್ಬೇಕಂತೆ, ಅದಕ್ಕೆ ಗಂಧನ ತರಿಸ್ಕೊಂಡಿದ್ದೀನಿ. ಅದು ಓಪನ್ನೇ ನನ್ನ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನು ತಪ್ಪು ಮಾಡಿದ್ದೀನಿ? ನಾನೇನಯ್ಯ ತಪ್ಪು ಮಾಡಿದೆ? ನಾನು ಎಲ್ಲಿ ತಪ್ಪು ಮಾಡಿದೆ? ನೋಡಿ ಗಂಧ. ಸೊ ನಾವು ಆಲೋಗ್ಸೋ ಟೈಮಲ್ಲಿ ಫಸ್ಟು ದೇವ್ರಿಗೆ ಪೂಜೆ ಮಾಡ್ತೀವಿ. ಆಮೇಲೆ ಆಲೋಗಕ್ಕೆ ರೆಡಿ ಮಾಡಿರ್ತೀವಿ. ಸೊ ಆಲೋಗ್ಸೋಣ ಅಂದ್ಬಿಟ್ಟು ಆನ್ ಮಾಡಿ ಕೂತ್ಕೊಂಡು ಇಕ್ಕಿಸ್ತಾಯಿದ್ರು. ಸೊ ಹಾಲೆಲ್ಲ ಚೆನ್ನಾಗೇ ಇತ್ತು. ಸೊ ನಾವೇನು ತಿಂಡಿ ಮಾಡಿರಲಿಲ್ಲ. ಆಮೇಲೆ ಮಕ್ಕಳಿಂದ ಹಾಕೊಂಡ್ಬಂದ್ವಿ. ಗ್ಯಾಸ್ ಇದ್ದರೆ ಒಲೆ ಮಾಡ್ತಾಯಿದ್ದಾರೆ. ಪ್ರದೀಪ್ ಕುಮಾರ್, ಮನೆಯಾಗ ಆಲೋಗ್ಸಿದ ಫೀಲಿಂಗ್ಸ್, ಎನಿ ವರ್ಡ್ಸ್? ಕೀ ಕಳೆದೋಗ್ಬಿಟ್ಟಿತ್ತು, ಮನೆ ಹುಡುಗಿಗೆ ಕೀ ಸಿಕ್ತು. ಹಾಂ, ಏನಕ್ಕೆ ಕಳೆದೋಯ್ತು, ಏನಾಯಿತು ಅಂತ ಒಂದು ಸ್ವಲ್ಪ ವಿವರಣೆ ಕೊಡುವಿರಾ? ನನ್ನ ಜಾಬಲ್ಲಿ ಇತ್ತಲ್ಲ ಅಂತ ನಾನು ನನ್ನ ಕೈ ಕೊಟ್ಟೆ ಅಂತ. ಮೊದಲು ಸರಿಯಾಗಿ ಮಾತಾಡೋದು ಕಲಿ. ನಾನು ನಿನ್ನ ಕೈ ಕೊಟ್ಟೆ ಅಂತ ನಾನು. ಅದು ನೋಡ್ರಿ ಜಾಬಲ್ಲೇ ಇತ್ತು. ಇಬ್ರಿಗೂ ಮಿಷನ್ ಒಳ್ಳೇದು ಮಾಡ್ತದ ನಿನ್ನ ಜನ್ಮಕ್ಕೆ ಹೋಗೋ. ಸ್ವಲ್ಪ WWF. ಸೊ ನಾವು ರಿಲಯನ್ಸಿಗೆ ಹೋಗಿ ಸ್ವಲ್ಪ ಐಟಮ್ಸ್ನ ತೊಗೊಂಡು ಬರಬೇಕಿತ್ತು. ಸೊ ಅದಕ್ಕೆ ಹೋದೆ. ಇಂಥ ಗಂಟೆ ಇಲ್ಲಿ ಸಿಗ್ತಾರೆ ನೋಡಿ, ಗಾಳಿ ಬೀಸ್ತಾ ಇದ್ದಾರೆ ಅಂತ ವಿಡಿಯೋ ಮಾಡಿದೆ. ಸೊ ಅದಕ್ಕೆ ಹೋಗೋಣ ಬನ್ನಿ ಅಂತ ಹೇಳಿ ಅಪ್ಪ ಮಕ್ಕಳು ಅಲ್ಲೇ ನಿಂತ್ಕೊಂಡವ್ರೆ. ಆಡ್ಕೊಂಡು ಕಬ್ಬನ್ ಪಾರ್ಕಿಗೆ ಕರ್ಕೊಬಂದಿದ್ದೀನಿ. ಕಬ್ಬನ್ ಪಾರ್ಕ್ ಟ್ರೈನಿಂಗ್ ಹೋಗಿ ಮಾಡ್ತಾ ಇದ್ದೀವಿ. ಟ್ರೈನ್ ಹತ್ತಿದ್ದೀರಾ ನೀವು? ಹೇಗಿದೆ ಎಕ್ಸ್ಪೀರಿಯನ್ಸ್? ನಿಜ ರಿಯಲ್ ಟ್ರೈನ್ ಅದೇ ಥರ ಫೀಲ್ ಆಗ್ತಾ ಇದೆ ನನಗೇನು. ಆ್ಯಕ್ಚುಲಾಗಿ ಹೇಳ್ಬೇಕಂದ್ರೆ ರಿಯಲ್ ಟ್ರೈನ್ ಥರನೇ ಫೀಲ್ ಆಯ್ತು ಇದು. ಏನು ನಾವು ಕಬ್ಬನ್ ಪಾರ್ಕ್. ಏಕೆ ಯಾವಾಗ ಹೋಗಿದ್ರಿ? ಸೊ ನಂಗೆ ಅಂತೂ ರಿಯಲ್ ಟ್ರೈನಲ್ಲಿ ಹೋದಂಗೆ ಫೀಲ್ ಆಗ್ತಾ ಇದೆ. ನಾನು ಇದೇ ಫಸ್ಟ್ ಟೈಮ್ ಕಬ್ಬನ್ ಪಾರ್ಕ್ ಬಂದಿರೋದು. ನೋಡುವ ಹೆಂಗಿರುತ್ತೆ ಎಕ್ಸ್ಪೀರಿಯನ್ಸ್. ಪ್ರದೀಪ್ ಕುಮಾರ್ ಏನೋ ಹೋಗ್ತಾ ಇದ್ದಾನೆ. ನೋಡ್ರಿ ಹೆಂಗ್ ಡ್ಯಾನ್ಸ್ ಆಡ್ತಾವ ಹೇಳಿ. ಟ್ರೈನ್ ಹೋಗ್ತಾ ಇದೆ. ಹೇಳಿ ಏನಾದರೂ ಏನು ಹೇಳೋದು? ಎಕ್ಸ್ಪೀರಿಯನ್ಸ್ ಔಟು ಎಕ್ಸ್ಪೀರಿಯನ್ಸ್. ಇನ್ನೂ ಒಂದೇನು ಗೊತ್ತಾ ಗೈಸ್, ಶೆಲ್ ಹತ್ರನೇ ಬರ್ದಿದ್ದೀನಿ. ಅಪ್ಪ ನೀನು ಬೋಟಿಂಗ್ ಹೋಗೋಣ ಅಂತ ನಾನೇ ಬೇಡ. ಏ ಸುಂದರ್, ನೀನು ನಂಗೇನೇನೋ ಭಯ ಪಡಿಸ್ಬೇಡ. ಅದ್ರ ಮೇಲೆ ಹೋಗುತ್ತಾ? ನಿಜವಲ್ಲೂ ಭಯ ಆಗ್ತಾ ಇದೆ. ಬೋಟಿಂಗ್ ಆಗಿ ನಾವು ಅಲ್ಲೇ ತಗೋಬೇಕಿತ್ತಲ್ವ? ವಾವ್
ಸಖತ್ತಾಗೈತಿ. ಸರ್ ಸ್ಟಾಪ್ ಬಂತು ಇಳಿವರಾಗಿ. ಯಾವ ಸ್ಟಾಪಿಗೆ ಬಂದ್ರಿ? ಎಕ್ಸ್ಪೀರಿಯನ್ಸ್ ಜಶ ಇಲ್ಲಿ ಆಯ್ ಬಂಗಾರು. ಏ ಕೈ 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 ಹುಷಾರು, ಕೈ ಹುಷಾರು. ನನ್ನ ಮಗ್ಳಿಗಂತೂ ಫುಲ್ ಈ ಥರ ಆಡೋದಿದ್ಬಿಟ್ರೆ ಖುಷಿಯಾಗಿರ್ತಾಳೆ. ಅವಳಿಗಿದೆ ಇಷ್ಟ. ಆ್ಯಕ್ಚುಲಾಗಿ ಜಾರ ಬಂಡನೇ ಜಾಸ್ತಿ ಇಷ್ಟ ಅವಳಿಗೆ. ಆಡ್ಸ್ಮಾ ಇಲ್ಲ, ಇನ್ನು ಸ್ವಲ್ಪ ಚಿಕ್ಕದಿರುತ್ತೆ ನೋಡು. ಹಿಂಗಿರೋ ಪೇ ಮಾಡಿದೀವಲ್ಲ, ನಿಧಾನಕ್ಕೆ ಹೋಗೋಣ. ಗೈಸ್ ಯಾವುದ್ಯಾವ್ದು ಆಡಿಸ್ತಿದ್ದೀವಿ ಅಂತ ವಿಡಿಯೋಸ್ ಆಗ್ತಾಯಿದ್ದೀವಿ ನೋಡಿ. ಆಲ್ರೆಡಿ ಗೈಸ್ ಅಪ್ಪ ಮಕ್ಕಳು ಯಾವ ಥರ ಆಡ್ತಾರೆ. ಮಾ ಹುಷಾರು. ಅವಳು ಇದರಲ್ಲೇ ಕೂತ್ಕೊಳ್ಳಲ್ಲ, ಅವಳಿಗೆ ಇಷ್ಟ ಇಲ್ಲ. ಬೇರೆ ಏನಾರು ಆಟಾಡ್ಸೋಕೆ ಜಿಶುವನ ಕರ್ಕೊಬಂದಿದ್ದೀವಿ, ಇದ್ರಲ್ಲಿ ಆಡಿಸ್ತಿದ್ದೀವಿ ಗೈಸ್. ಬನ್ನಿ 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 ಬನ್ನಿ. ಇನ್ನೊಂದ್ಸಲ ಆಡ್ತೀರಾ? ಈಗ ಬಂದ್ರು ಜಶು ಬಂದ್ರು, ಜಶು ಬಂದ್ರು. ನಡಿಬಾರ್ದು ಮಗ್ನೆ, ನೀವು ಬರ್ಬೇಕು. ಬಂದ್ರು ಜಶು ಬಂದ್ರು, ಹಿಂಗೆ ಬಂದ್ರು. ಯಾಕೆ ಮೂಡಿಲ್ಲ ಕಾಲ್ ನೋಡಲ್ಲಿ. ಒಳಗೂ ತಪ್ಪು ಚಾಲೆಂಜ್ನ ಕೊಟ್ಟಿದ್ದಾರೆ. ಏನಪ್ಪ ಅಂತಂದರೆ ಇಲ್ಲಿ ಏನಿದೆಯಲ್ಲ, ಇದನ್ನ ಯಾರು ಜಾಸ್ತಿ ಹೊತ್ತು ತಿರುಗುತ್ತೋ ಇಲ್ಲ ಯಾರು ಕಡಿಮೆ ಹೊತ್ತು ತಿರುಗುತ್ತೋ ಅಂತ. ಸೊ ಚಾಲೆಂಜ್ ಎಕ್ಸೆಪ್ಟೆಡ್. 3, 2, 1 ಸ್ಟಾರ್ಟ್. ನೀವೇ ನೋಡಿ ಯಾರು ಏನು ಅಂತ ಕಮೆಂಟ್ ಹಾಕಿ ಗೈಸ್. ಚೆನ್ನಾಗಿಲ್ಲ ಅಂತ. ಕರೆಕ್ಟು ಟೈಟ್ ಇದೆ. ನಾನು ಹೇಳೋದೇ ಮರ್ತೋಗ್ಬಿಟ್ಟೆ, ಇದು ಚೆನ್ನಾಗಿಲ್ಲ. ಆಯ್ತು, ನೀನೇ ಆ ಕಡೆ ಹೋಗಪ್ಪ. ಆಯ್ತು. ಸೊ ಗೈಸ್ 3, 2, 1 ಸ್ಟಾರ್ಟ್. ಸೊ ನಂದು ತಿರುಗ್ತಾ ಇದ್ದೀನಿ. ನೋಡುವ ಯಾರು ಫಸ್ಟ್ ನಿಂತ್ಕೊಳ್ಳುತ್ತೆ ಅಂತ. ತಿರ್ಗು ತಿರ್ಗು ತಿರ್ಗು, ನಿಲ್ಬೇಡ, ತಿರ್ಗು. ನಾನು ವಿನ್ ಆಗಬೇಕು, ತಿರ್ಗು. ಗೈಸ್ ಫೈನಲಿ ನಾನು ವಿನ್. ಇಲ್ಲ, ಇದು ಸರಿ ಇಲ್ಲ, ಹಾಕು. ಅದಿನ್ನೂ ತಿರುಗ್ತಾನೆ ಐತೆ ಗೈಸ್. ಫೈನಲಿ ನಾನು ವಿನ್. ಅವ್ರಿಗೆ ನಾನು ವಿನ್ ಅಂತ ಅಂದಿದ್ದಕ್ಕೆ ಇರಿ. 3, 2, 1 ಸ್ಟಾರ್ಟ್. ಎಲ್ಲೋ ಈ ಕಡೆನೂ ಹಾಕಿದ್ವಿ, ಆ ಕಡೆನೂ ಮಾಡಿದ್ವಿ. ಬಟ್ ಇನ್ನೂ ತಿರುಗ್ತಾ ಇದೆ ನಾನು ಮಾಡಿದ್ದು. ಬಟ್ ಈ ಕಡೆ ಮಗಳು ಟಚ್ ಮಾಡ್ತೀನಿ ಅಂತೇಳೆ, ಬಟ್ ಆಗ್ತಾ ಇಲ್ಲ.
ಸೊ ಇದರಲ್ಲಿ ಇಲ್ಲೇನೋ ಸಮಸ್ಯೆ ಇದೆ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಇನ್ನು ತಿರುಗ್ತಾನೆ ಐತಲ್ಲ ಅದು. ಹೇಗಿದೆ ಎಕ್ಸ್ಪೀರಿಯನ್ಸ್? ಸ್ಕೂಲ್ ಐತೆ ಒಳಗಡೆ. ಹೇಗಿದೆ ಎಕ್ಸ್ಪೀರಿಯನ್ಸ್? ಹೊಸ ಎಕ್ಸ್ಪೀರಿಯನ್ಸ್ ಇದೆ, ಫಸ್ಟ್ ಟೈಮ್ ಬಂದಿರೋದು. ಹಾಂ, ಹೇಗಿದೆ? ಆಯ್ತು ತಿರ್ಗಿಸಮ್ಮ ನೀನು. ಆಯ್ತು ಮುಟ್ಟಲ್ಲ, ಆಯ್ತು ಮುಟ್ಟಾಯ್ತು. ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ. ಸೊ ನಾವು ಹೋಗೋ ಟೈಮಿಗೆ ಕರೆಕ್ಟಾಗಿ ವಾಟರ್ನ ಆನ್ ಮಾಡಿದ್ರು. ಸೊ ಇರಲಿ ಅಂದ್ಬಿಟ್ಟು ನಾಳೆ ವೀಡಿಯೋ ಕ್ಲಿಪ್ಪಿಂಗ್ಸ್ನ ತಗೊಂಡೆ. ಬಟ್ ಅದನ್ನು ಖುಷಿ ಆಯಿತು ಗೈಸ್. ಎಕ್ಸ್ಪೀರಿಯನ್ಸ್ ಇಸ್ ಆಲ್ಸೋ ಗುಡ್. ಬಟ್ ಎಲ್ಲದಕ್ಕೂ ಅವರು ಚಾರ್ಜಸ್ನ ಮಾಡ್ತಾರೆ. ಒಂದು ಪಾರ್ಕ್ ಒಳಗಡೆ ಎಂಟ್ರಿ ಆಗಬೇಕಂದ್ರು ಮಗು ಜೊತೆ ಪೇರೆಂಟ್ಸ್ ಹೋದರೆ 10 ರೂಪೀಸ್ನ ಚಾರ್ಜ್ ಮಾಡ್ತಾರೆ. ಸೊ ಜಾಸ್ತಿ ಜನ ನಾವು ಎಷ್ಟು ಜನ ಹೋಗ್ತೀವಿ ಅಷ್ಟು ಜನಕ್ಕೆ ಪೇ ಮಾಡಬೇಕು. ಸೊ 2 ಥರ ಪಾರ್ಕ್ ಇದೆ. ಒಂದು ಬಾಲಾ ಪಾರ್ಕ್ ಅಂತ, ಇನ್ನೊಂದು ಸೈನ್ಸ್ ಪಾರ್ಕ್ ಅಂತ. ಸೈನ್ಸ್ ಪಾರ್ಕ್. ಸೊ ಗೈಸ್ ನಾವು ಹೋಗೋ ಟೈಮಿಗೆ ವಾಟರ್ನ ಆನ್ ಮಾಡಿದ್ರು. ಇಲ್ಲಿ ನೋಡಿ ಜಶುಮ ಅದನ್ನೇ ನೋಡ್ತಾ ಇದ್ಲು. ಸೊ ನಾವು ಮನೆಗೆ ಹೊರಡೋಣ ಅಂತ ಹೊರಡ್ತಾ ಇದ್ವಿ. ಆವಾಗ ಟ್ರೈನ್ ಬಂದು ಸ್ಟಾಪ್ ಆಯಿತು. ಸೊ ಫ್ರೆಂಡ್ ವೀಡಿಯೋ ಮಾಡ್ಕೋ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಸೊ ಜಗಳ ಆಡಿ ಬಂದಿದ್ದಕ್ಕೂ ಇದೆಲ್ಲ ಎಕ್ಸ್ಪೀರಿಯನ್ಸ್ ಸಖತ್ತಾಗಿತ್ತು ಗೈಸ್. ಆಮೇಲೆ ಜೇಸುಮಗೆ ಫ್ರೂಟ್ಸ್ ಅಂದರೆ ತುಂಬ ಇಷ್ಟ. ಫ್ರೂಟ್ಸ್ ಕೊಡ್ಸೋಣ ಅಂತ ಹೇಳ್ಬಿಟ್ಟು ಕೊಡಿಸ್ತಾ ಇದ್ದೆ. ಸೊ ಅವ್ರು ಕಟ್ ಮಾಡೋದನ್ನ ವೀಡಿಯೋ ಮಾಡಿ ಹಾಕಿದ್ದೆ. ಸೊ ಫುಡ್ ಫೈನಲಾಗಿ ಗೈಸ್ ಕಬ್ಬನ್ ಪಾರ್ಕಿಂದ ಹೊರಡ್ತಾ ಇದ್ದೀವಿ. ಸೊ ಏನಪ್ಪ ಅಂತಂದರೆ ನಾವು ಏನಕ್ಕೆ ಮನೆ ಚೇಂಜ್ ಮಾಡಿದ್ವಿ, ಅಲ್ಲೇನು ಪ್ರಾಬ್ಲಮ್ ಆಯಿತು ಅಂತ ಮುಂದಿನ ಲಾಗಲ್ಲಿ ಹೇಳ್ತೀನಿ. ಆವಾಗಲೂ ಅದೇ ಹೇಳಿದ್ದು. ಸೊ ನೆಕ್ಸ್ಟ್ ಏನಾದ್ರು ಮಾತಾಡೋದಾದ್ರೆ ಯಾಕೆ ಮನೆ ಚೇಂಜ್ ಮಾಡಿದ್ವಿ ಇನ್ನೊಂದು ಲಾಗ್, ಅದನ್ನು ನೆಕ್ಸ್ಟು ಐ ಥಿಂಕ್ ಇವತ್ತು ಈವ್ನಿಂಗ್ ಶೂಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಎಸ್ ಗೈಸ್, ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಸಿಗ್ತೀವಿ. ಅಲ್ಲಿವರೆಗೂ ಕಾಯ್ತಾ ಇರಲಿಲ್ಲ. ಬಾಯ್.